Hello students, in the today's class we are going to discuss about one of the important topic of Java, that is JDBC. JDBC means Java Database Connectivity. In the sense, it is a place where we are trying to understand how the database is going to be connected with the Java. Why we are telling this as important topic? Because when you start working in the companies, you are going to work with the real-time applications which requires the data. So whenever we are working with the real-time applications, we have to access the data from the databases. So JDBC becomes more important topic for us. JDBC ಅಂದ್ರೆ ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಅಂದರೆ ಜಾವಾನ ಡಾಟಾಬೇಸಿಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದೆ. ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ನಮಗೆ. ಯಾಕಂತಂದರೆ ನಾವು ಯಾವಾಗ ಕಂಪ್ನಿಯಲ್ಲಿ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಾವು ಡಾಟಾ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಇರುವಂಥ ಎಲ್ಲ ರಿಯಲ್ ಟೈಮ್ ಅಪ್ಲಿಕೇಶನ್ಗಳು ಡಾಟಾನ ತಗೋಬೇಕಾಗತ್ತೆ. ಫಾರ್ ದ್ಯಾಟ್ ವಿ ಆರ್ ಯೂಸಿಂಗ್ JDBC. ಸೊ ಇವು ಬೇರೆ ಬೇರೆ ರೀತಿಯ ಕನೆಕ್ಟಿವಿಟೀಸ್ ಇವೆ. ನಮ್ಮ ಸಿಲೆಬಸ್ಸಿಗೆ JDBC ಇರೋದ್ರಿಂದ ನಾವು JDBCನ ಕಲಿತಾ ಇದ್ದೀವಿ. JDBC is nothing but it is a standard Java API for database independent connectivity between the Java programming language and wide range of databases. JDBC ಅನ್ನೋದೇನದ ಒಂದು API ಇದೆ. API ಅಂತಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸಸ್ ಇದೆ. ಇದು ನಮಗೆ ಡಾಟಾಬೇಸನ್ನು ಕನೆಕ್ಟಿವಿಟಿ ಮಾಡುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತು ಡಾಟಾಬೇಸ್ ನಡುವೆ ಕನೆಕ್ಟಿವಿಟಿ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆತ್ತೀವಿ ಅಂತ ಹೇಳಿಗೆತ್ತೀವಿ ನಾವೀಗ. JDBC library includes API for each of the tasks mentioned below that are commonly associated with the database usage. JDBC ಲೈಬ್ರರಿ ಏನನ್ನ ಇನ್ಕ್ಲೂಡ್ ಮಾಡಿದೆ ಅಂತಂದರೆ, ಒಂದು ಕಾಮನ್ಲಿ ಡಾಟಾಬೇಸ್ ಜೊತೆ ಕೆಲಸ ಮಾಡಲಿಕ್ಕೆ ಏನೇನು ಬೇಕು ಅವೆಲ್ಲ ಲೈಬ್ರರಿನ ಇನ್ಕ್ಲೂಡ್ ಮಾಡಿದೆ. ಸೊ ಯು ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್ ದ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಯು ಆರ್ ಆಲ್ಸೋ ಫೆಮಿಲಿಯರ್ ವಿತ್ DBMSs. When you are working with the DBMS, you require to connect DBMS and you have to write the queries, you have to execute the queries and you should update it. ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ JDBC ಲೈಬ್ರರಿನೂ ಕೂಡ ಇವೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆತ್ತದು ಅಂತ ಹೇಳಿಗೆತ್ತಾರೆ. ಯಾವೆಲ್ಲ ಕೆಲಸ ಮಾಡುತ್ತೆ? ಮೇಕಿಂಗ್ ಎ ಕನೆಕ್ಷನ್ ಟು ಎ ಡಾಟಾಬೇಸ್, ಕ್ರಿಯೇಟಿಂಗ್ ಎ SQL and or MySQL statements, executing SQL and MySQL queries in the database, viewing and modifying the resulting records ಅಂತ ಹೇಳಿಗೆತ್ತಾರೆ. ಅಂದರೆ ನಾವು JDBC ಲೈಬ್ರರಿಗಳ ಮೂಲಕ ಕನೆಕ್ಷನ್ ಡಾಟಾಬೇಸ್ ಜೊತೆ ಕನೆಕ್ಟ್ ಮಾಡ್ತೀವಿ, SQL ಸ್ಟೇಟ್ಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ತೀವಿ, ಅವನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಅವನ್ನು ನೋಡ್ತೀವಿ ಮತ್ತು ಮಾಡಿಫೈ ಮಾಡ್ತೀವಿ ಅಂತ ಹೇಳಿಕೆತ್ತಾರೆ. ಟು ಅಂಡರ್ಸ್ಟ್ಯಾಂಡ್ ಇನ್ ಡಿಟೇಲ್ ಅಬೌಟ್ ದ JDBC ವಿ ಶುಡ್ ನೋ ಅಬೌಟ್ ಆರ್ಕಿಟೆಕ್ಚರ್ ಆಫ್ JDBC. ಆರ್ಕಿಟೆಕ್ಚರ್ ಆಫ್ JDBC ಅಂತಂದರೆ ವಿಚ್ ಟೆಲ್ಸ್ ಅಸ್ ಹೌ ಅವರ್ JDBC internally works or how it is connected. JDBC architecture supports 2-tier and 3-tier processing models for accessing the databases. ಡಾಟಾಬೇಸನ್ನು ಆಕ್ಸೆಸ್ ಮಾಡಲಿಕ್ಕೆ JDBC ಆರ್ಕಿಟೆಕ್ಚರ್ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅವೆರಡನ್ನು ನಾವು 2-tier ಆರ್ಕಿಟೆಕ್ಚರ್ ಮತ್ತು 3-tier ಆರ್ಕಿಟೆಕ್ಚರ್ ಅಂತ ಕರಿತೀವಿ. 2-tier ಆರ್ಕಿಟೆಕ್ಚರ್ಸ್ ಅದು 2-tier ಮಾಡೆಲ್ಸ್ ಅಂತಂದರೆ a Java applet or application communication directly to the databases or a data sources. 2-tier ಒಳಗಡೆ ಏನಾಗುತ್ತೆ, ನಿಮ್ಮ ಜಾವಾ ಪ್ರೋಗ್ರಾಮು ಡೈರೆಕ್ಟ್ಲಿ ಡಾಟಾಬೇಸನ್ನು ಎಕ್ಸೆಸ್ ಮಾಡುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಡೈಗ್ರಾಮ್ ವಿಚ್ ಈಸ್ ರಿಪ್ರೆಸೆಂಟಿಂಗ್ ದ 2-tier models. This is our database where actually data is stored. This is our Java program. This program is written with the help of API, that is application programming interfaces. Connecting a Java program to the database is done by JDBC driver. Here we in this image we are seeing that JDBC driver is directly connected to the database and our Java programs accesses the database directly, so that it is called as 2-tier model. ಇದನ್ನು ನಾವು 2-tier ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ, ಇದು ಡಾಟಾಬೇಸ್ ಇದೆ, ಇದು ನಮ್ಮದು ಜಾವಾ ಪ್ರೋಗ್ರಾಮ್ ಇದೆ, ಇದು API, ಇದ್ರ ಮೂಲಕ ಜಾವಾ ಪ್ರೋಗ್ರಾಮನ್ನು ಬರೆದಿದ್ದೀವಿ. ಇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ನಮಗೆ JDBC ಬೇಕಾಗುತ್ತೆ. ಈಗ ಡಾಟಾಬೇಸ್ದಿಂದ ಎಕ್ಸೆಸ್ ಮಾಡೋದು ಪ್ರೋಗ್ರಾಮ್ ಎಕ್ಸೆಸ್ ಮಾಡುತ್ತೆ. ಡೈರೆಕ್ಟ್ಲಿ ಕನೆಕ್ಟ್ ಮಾಡೋದ್ರಿಂದ ಇದಕ್ಕೆ 2-tier ಅಂತ ಕರಿತೀವಿ. ಇವರ ಡಾಟಾಬೇಸ್ ಮೇ ಬಿ ಆಫ್ ಟೈಪ್ MySQL, Oracle, Cbase, Access, ಯಾವುದೇ ರೀತಿಯ ಕಂಪ್ನಿ ಪ್ರಾಡಕ್ಟ್ ಆಗಿರಬಹುದು ಅಂತ ಹೇಳ್ತಾ ಇದ್ದೀವಿ. ಇನ್ 3-tier ಡಾಟಾ ಮಾಡೆಲ್ಸ್ ವಿ ಆರ್ ಗೋಯಿಂಗ್ ಟು ಸಿ ದಟ್ 3-tier ಡಾಟಾ ಮಾಡೆಲ್ಸ್. ನಾವು 3-tier ಮಾಡೆಲ್ ಒಳಗಡೆ ಜಾವಾ ಅಪ್ಲಿಕೇಶನ್ ಇದೆ, API ಇದೆ, ಡ್ರೈವರ್ ಮ್ಯಾನೇಜರ್ ಇದೆ, JDBC ಡ್ರೈವರ್ ಡಾಟಾಬೇಸ್. ಡಿಪೆಂಡಿಂಗ್ ಅಪಾನ್ ದ ಡಾಟಾಬೇಸ್, ಡ್ರೈವರ್ ಮ್ಯಾನೇಜರ್ ವಿಲ್ ಮ್ಯಾನೇಜಸ್. ಇಲ್ಲೇನಾಗುತ್ತಪ್ಪ ಅಂದರೆ, ಜಾವಾ ಅಪ್ಲಿಕೇಶನ್ ಪ್ರೋಗ್ರಾಮ್ ಡೈರೆಕ್ಟ್ ಕಮ್ಯುನಿಕೇಟ್ ವಿತ್ ದ ಡ್ರೈವರ್ ಮ್ಯಾನೇಜರ್ is going to directly communicate with the drivers, JDBC drivers.
JDBC ಡ್ರೈವರ್ ಮೂಲಕ ನಾವು ಡಾಟಾಬೇಸನ್ನು ಕಮ್ಯುನಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ನಮಗೆ ಮೀಡಿಯೇಟರ್ ಬರ್ತಾರೆ. ನನ್ನ ಪ್ರೋಗ್ರಾಮನ್ನು ನಾನು ಮ್ಯಾನೇಜರ್ ಕೊಡ್ತೀನಿ, ಮ್ಯಾನೇಜರ್ JDBC ಕೊಡುತ್ತೆ. ಅಂದರೆ ಡೈರೆಕ್ಟ್ಲಿ ನಾನು ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇದನ್ನು ನಾವು 3 ಟೈರ್ ಮಾಡೆಲ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ರಿಯಲ್ ಟೈಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಯೂಸಸ್ ದ 3 ಟೈರ್ ಮಾಡೆಲ್ನ ಯೂಸ್ ಮಾಡುತ್ತೆ. ಯಾಕಂದರೆ ವಿ ಡೋಂಟ್ ನೋ ವಾಟ್ ಟೈಪ್ ಆಫ್ ಡಾಟಾಬೇಸ್ ಇಟ್ ಈಸ್, ಯಾವ ರೀತಿಯ ಡಾಟಾಬೇಸ್ ಅದಂತ ಗೊತ್ತಿರೋಂಗಿಲ್ಲ. ಅದನ್ನು ಮ್ಯಾನೇಜ್ ಮಾಡೋ ಕೆಲಸನ JDBC ಡ್ರೈವರ್ ಮ್ಯಾನೇಜರ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಹೌ JDBC ಆರ್ಕಿಟೆಕ್ಚರ್ ವಿಲ್ ವರ್ಕ್. JDBC ಆರ್ಕಿಟೆಕ್ಚರ್ ಚೆನ್ನಾಗಿ ಪೂರ್ಣ ಪ್ರಮಾಣಕ್ಕೆ ವರ್ಕ್ ಆಗಬೇಕು ಅಂದರೆ ದೆರ್ ಆರ್ ಸಮ್ ಕಾಮನ್ ಕಾಂಪೊನೆಂಟ್ಸ್ ಬರುತ್ತೆ. ಕಾಂಪೊನೆಂಟ್ಸ್ ಅಂದರೆ ಇವು ಸಪೋರ್ಟ್ ಮಾಡ್ತವೆ ಒಂದೊಂದು ಆರ್ಕಿಟೆಕ್ಚರ್ನ ಅಥವಾ ಅದನ್ನು ಎಕ್ಸೆಸ್ ಮಾಡ್ಲಿಕ್ಕೆ ಹೆಂಗೆ ಬೇಕು ಅಂತ ಹೇಳಿ. ದೆರ್ ಆರ್ ಸಮ್ ಕಾಮನ್ ಕಾಂಪೊನೆಂಟ್ಸ್, ದಟ್ ಈಸ್ ಡ್ರೈವರ್ ಮ್ಯಾನೇಜರ್, ಡ್ರೈವರ್, ಕನೆಕ್ಷನ್, ಸ್ಟೇಟ್ಮೆಂಟ್, ರಿಸಲ್ಟ್ ಸೆಟ್ ಆ್ಯಂಡ್ SQL ಎಕ್ಸೆಪ್ಷನ್ಸ್. ಇಲ್ಲಿ ಏನೇನಿದೆ ಅಂತ ಹೇಳಿಕೆ ಅವರು 6 ಕಾಮನ್ ಕಾಂಪೊನೆಂಟ್ಸ್ ಇವೆ. ಡ್ರೈವರ್ ಮ್ಯಾನೇಜರ್ ಇದೆ, ಡ್ರೈವರ್ ಇದೆ, ಕನೆಕ್ಷನ್ ಇದೆ, ಸ್ಟೇಟ್ಮೆಂಟ್ ಇದೆ, ರಿಸಲ್ಟ್ ಸೆಟ್ ಇದೆ, SQL ಎಕ್ಸೆಪ್ಷನ್ ಇದೆ. ಡ್ರೈವರ್ ಮ್ಯಾನೇಜರ್ ಅಂದರೆ ಏನು? ಈಗಾಗಲೇ ನಾವು ಹೋದ ಡಯಾಗ್ರಾಮಾಗಿ ನೋಡ್ತಾ ಇದ್ದೀವಿ. ಇಟ್ ಈಸ್ ಅ ಮ್ಯಾನೇಜರ್ಸ್. ಇಟ್ ಕಂಟೇನ್ಸ್ ಸಮ್ ಆಫ್ ದ ಕ್ಲಾಸಸ್ ವಿಚ್ ಮ್ಯಾನೇಜಸ್ ಹೌ ಟು ಕನೆಕ್ಟ್ ವಿತ್ ದ ಡಾಟಾಬೇಸ್ ಡ್ರೈವರ್ಸ್. ಡಾಟಾಬೇಸ್ ಡ್ರೈವರ್ಗೆ ಕನೆಕ್ಟ್ ಮಾಡಬೇಕಾಗಿರುವಂಥ ಎಲ್ಲ ಕ್ಲಾಸ್ಗಳನ್ನು ಕಂಟೈನ್ ಮಾಡಿದೆ, ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಡಾಟಾಬೇಸ್ ಮ್ಯಾನೇಜರ್ ಅಥವಾ ಡ್ರೈವರ್ ಮ್ಯಾನೇಜರ್ ಅಂತ ಕರಿತೀವಿ. ಡ್ರೈವರ್, it handles the communication with the database servers. Driver is a mediator which directly communicates with our databases. ಡಾಟಾಬೇಸ್ ಜೊತೆ ಡೈರೆಕ್ಟ್ಲಿ ಯೂಸ್ ಮಾಡುವಂಥ ಒಂದು ಕಾಂಪೊನೆಂಟ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಕಮ್ಸ್ ಟು ದಿ ಒನ್ಸ್ ಯು ಆರ್ ಕಮ್ ಟು ನೋ ದಟ್ ವಾಟ್ ಸಾರ್ಟ್ ಆಫ್ ಅ ಡಾಟಾಬೇಸ್ ಇಟ್ ಈಸ್, once you are having a drivers about that, then you are going to connect with that particular database with the help of one more component. That component is called as connection, which establishes the connection with our databases. Once you establish, you are going to execute your queries. So as you already learned in the DBMS, you know how to write the queries like insert, delete, create, something else. The objects are going to create such queries from the interfaces to submit our SQL statements. ಈ SQL ಸ್ಟೇಟ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ನಾವು ಇಂಟರ್ಫೇಸಸ್ನ ಹೆಲ್ಪ್ ತಗೊಂಡು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದೇ ಒನ್ ಮೋರ್ ಕಾಂಪೊನೆಂಟ್. ದಟ್ ಕಾಂಪೊನೆಂಟ್ ಇಸ್ ಕಾಲ್ಡ್ as result set. Result set is such a component which is used to retrieve the data from the databases. For example, select ಅಂತ ಬರೀತೀರಿ, ಅಲ್ಲಿ ಸೆಲೆಕ್ಟ್ ಆಗಿ ಕ್ವೆರೀಸ್ ಏನು ಬಂದಿರುವಂಥ ಡಾಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ ರಿಸಲ್ಟ್ ಸೆಟ್. It is a set. It is a component which stores the data from the databases. If suppose any error comes, that is going to be handled by our exception, that is SQL exceptions. There are the 6 components of JDBC components: driver manager, driver, connection, statement, result set and SQLs. Let us recall all the topics which we discussed. We came to know that JDBC, and also we came to know that JDBC architectures, and we came to know that JDBC components. The remaining topics will be discussed in the next session. Thank you.